ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ದೇವರು ಪ್ರೀತಿಸ್ವರೂಪೆ. ನಿನ್ನನ್ನು ಹುಡುಕಿ ಬಂದು ಪ್ರೀತಿಸುವಂತಹ ದೇವರು ನಿನ್ನ ಜೀವನದ ಭಾರಗಳೆಲ್ಲವನ್ನ, ನಿನ್ನ ಜೀವಿತದ ಎಲ್ಲ ಸಂಕಷ್ಟಗಳನ್ನ, ನಿನ್ನ ಸಾಲದ ಹೊರೆಗಳನ್ನ, ನಿನ್ನ ರೋಗ ಬಾಧೆಗಳನ್ನ, ನಿನ್ನ ಅಶಾಂತಿ ಅಸಮಾಧಾನಗಳನ್ನು ತೊಲಗಿಸುವಂತಹ ದೇವರು ನಿನ್ನ ದೇವರು. ನಿನ್ನ ಮುಂದೆ ಬೆಟ್ಟದಂತಹ ಸಮಸ್ಯೆಗಳು ಬಂದರೂ ಸಹ ಮಂಜಿನಂತೆ ಕರಗಿಸುವಂತಹ ದೇವರು ನಿನ್ನ ದೇವರು. ಪ್ರಿಯರೇ, ಈ ಮನುಷ್ಯ ಜೀವಿತ, ಈ ಮನುಷ್ಯನ ಬಾಳು ನೀರಿನ ಗುಳ್ಳೆಗೆ ಸಮಾನ ಎಂಬುದಾಗಿ ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ನಮ್ಮ ಜೀವನವು ಒಂದು ನೀರಿನ ಮೇಲಿನ ಗುಳ್ಳೆಗೆ ಸಮಾನ. ಈ ಲೋಕದ ಪಯಣವು ಒಂದು ನೀರಿನ ಮೇಲಿನ ಗುಳ್ಳೆಗೆ ಸಮಾನ. ನಾವು ನಮ್ಮ ಬಾಳಿನಲ್ಲಿ ಅನೇಕ ವಿಧದ ಅನುಭವಗಳಲ್ಲಿ ನಾವು ಜೀವಿಸುತ್ತೇವೆ. ಅನೇಕ ವಿಧದ ಅನುಭವದ ಸೆಲೆಯಲ್ಲಿ ನಾವು ಸಿಲುಕಿಕೊಳ್ಳುತ್ತೇವೆ. ಕೆಲವು ಸಾರಿ ಒಳಿತಿನ ನಿಮಿತ್ತವಾಗಿ ನಾವು ಸಿಕ್ಕಿಕೊಳ್ಳುತ್ತೇವೆ. ಕೆಲವು ಸಾರಿ ಕೆಡುಕಿನ ನಿಮಿತ್ತವಾಗಿ ನಾವು ಬಾಧಿಸಲ್ಪಡುತ್ತೇವೆ. ಚಿಂತಿಸು ನನ್ನ ಸಹೋದರ, ಸಹೋದರಿ. ಈ ಬೆಳಗಿನ ಸುಪ್ರಭಾತದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಿ ದೇವರ ಸಾನ್ನಿಧ್ಯದಲ್ಲಿ ಕುಳಿತು ನೀನು ಈ ಲೋಕಕ್ಕಾಗಿ ಪ್ರಾರ್ಥಿಸುವಾಗ ನೀನಾರಾಗಿರಬಹುದು. ಪ್ರತಿದಿನವೂ ದೇವರ ಮುಂದೆ ಕುಳಿತು ಈ ಲೋಕದ ಪ್ರತಿಯೊಂದು ಅವಶ್ಯಕತೆಗಳಿಗಾಗಿ ನೀನು ಮಂಡಿ ಊರಿ ಭಿನ್ನಯಿಸಿ ಪ್ರಾರ್ಥಿಸುವಾಗ ನಿನ್ನ ಕರೆ ಎಷ್ಟು ಶ್ರೇಷ್ಠವಾದದ್ದು. ಚಿಂತಿಸು ನನ್ನ ಸಹೋದರ, ಸಹೋದರಿ, ಚಿಂತಿಸು. ಹೀಗಿರುವಾಗ ನಿನ್ನ ದೇವರು ನಿನ್ನನ್ನು ಕೈ ಬಿಡುವುದುಂಟೆ? ನೀನು ಪರರ ನೋವುಗಳಿಗಾಗಿ, ಪರರ ಭಾರಗಳಿಗಾಗಿ, ಪರರ ವೇದನೆಗಳಿಗಾಗಿ, ಪರರ ಕಣ್ಣೀರಿಗಾಗಿ, ಈ ಲೋಕದ ಅಭಿವೃದ್ಧಿಗಾಗಿ ಹಾಕುದು ಪ್ರತಿಯೊಬ್ಬರ ಮನಶಾಂತಿಗಾಗಿ ನೀನು ಪ್ರಾರ್ಥಿಸಲು ಕರೆ ಹೊಂದಿರುವಾಗ, ನೀನು ಪ್ರಾರ್ಥಿಸಲು ನಿನ್ನ ತುಟಿಗಳನ್ನು ತೆರೆದಿರುವಾಗ ನಿನ್ನ ದೇವರು ನಿನ್ನನ್ನು ನಾಶ ಮಾಡಲು ಬಿಡುತ್ತಾರೆಯೇ? ಖಂಡಿತವಾಗಿಯೂ ಇಲ್ಲ. ನಿನ್ನ ದೇವರು ಎಂದಿಗೂ ನಿನ್ನನ್ನು ನಾಶ ಮಾಡುವುದಿಲ್ಲ. ಏಕೆಂದರೆ ಆತನು ನಿನ್ನನ್ನು ಪ್ರೀತಿಸುವ ದೇವರು. ನಿನ್ನ ಶತ್ರುಗಳು ನಿನ್ನ ಮೇಲೆ ಎರಗಬಹುದು, ನಿನ್ನ ಮೇಲೆ ವೈರಾಗ್ಯ ಸಾಧಿಸಬಹುದು, ನಿನ್ನನ್ನು ತುಳಿಯಬೇಕೆಂದು ಇಚ್ಛಿಸಬಹುದು, ನಿನ್ನನ್ನು ಮಾನನಷ್ಟ ಮಾಡಬೇಕೆಂದು ಚಿಂತಿಸಬಹುದು, ನೀನು ತಲೆ ಎತ್ತಬಾರದು ಎಂದು ಚಿಂತಿಸಬಹುದು, ನೀನು ನಾಶವಾಗಿ ಹೋಗಬೇಕೆಂದು ಚಿಂತಿಸಬಹುದು, ನೀನು ಅವಮಾನಕ್ಕೆ ಸಿಕ್ಕಿಕೊಳ್ಳಬೇಕೆಂದು ಚಿಂತಿಸಬಹುದು. ಆದರೆ ನೀನು ಚಿಂತಿಸಬೇಡ, ನೀನು ಕಂಗಾಲಾಗಬೇಡ. ಏಕೆಂದರೆ ದೇವರು ನಿನ್ನೊಡನಿದ್ದಾರೆ. ದೇವರು ನಿನ್ನೊಡನಿದ್ದಾರೆ. ನಿನ್ನ ಮುಂದೆ ಇರುವಂತಹ ದುರ್ಮಾರ್ಗಿಗಳನ್ನು ನಾಶ ಮಾಡುತ್ತಾರೆ. ನಿನ್ನ ಮುಂದೆ ಇರುವಂತಹ ಕೆಡುಕರನ್ನು ನಾಶ ಮಾಡುತ್ತಾರೆ. ನಿನ್ನ ಮುಂದೆ ಅವರು ತಲೆ ತಗ್ಗಿಸುವಂತೆ ಮಾಡುತ್ತಾರೆ. ಚಿಂತಿಸು ನನ್ನ ಸಹೋದರ, ಸಹೋದರಿ, ಚಿಂತಿಸು. ಕೀರ್ತನೆಗಾರ 68ನೇ ಅಧ್ಯಾಯದ 21ನೇ ವಚನವನ್ನ ಚಿಂತಿಸು, ಚಿಂತಿಸು. ಸಂಹರಿಸುವನಾತನು ಶತ್ರುಗಳ ಶಿರಸ್ಸನ್ನು, ಸಂಹರಿಸುವನಾತನು ಶತ್ರುಗಳ ಶಿರಸ್ಸನ್ನು, ಮೊದಲನೇದಾಗಿ ನಿನ್ನನ್ನು ನನ್ನನ್ನು ಬೇಟೆಯಾಡುವ ಸೈತಾನನ ಶಿರಸ್ಸನ್ನು ಅವನು ಸಂಹರಿಸುವನು. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಹಾಗೆ ನಿನಗೆ ವಿರುದ್ಧವಾಗಿ, ನಿನ್ನ ಜೀವಿತಕ್ಕೆ ವಿರುದ್ಧವಾಗಿ, ನಿನ್ನ ಸಂತೋಷಕ್ಕೆ ವಿರುದ್ಧವಾಗಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ, ನಿನ್ನ ಅಭಿವೃದ್ಧಿಗೆ ವಿರುದ್ಧವಾಗಿ, ನಿನ್ನ ವಿಶ್ವಾಸಕ್ಕೆ ವಿರುದ್ಧವಾಗಿ ಹೋರಾಡುವ ಪ್ರತಿಯೊಂದು ಸೈತಾನನ ಶಿರಸ್ಸನ್ನು ಅವನು ಸಂಹರಿಸುವನು. ನಿನ್ನನ್ನು ನಾಶ ಮಾಡಲು ಯತ್ನಿಸುವಂತಹ ನಿನ್ನ ಮುಂದೆ ಇರುವ ಶತ್ರುಗಳನ್ನು ಅವನು ಸಂಹರಿಸುವನು. ಇಸ್ರಾಯೇಲರನ್ನು ಕಾದಂತಹ ಸರ್ವೇಶ್ವರ ಸ್ವಾಮಿ, ಯಾಕೋಬ್ಯರನ್ನು ಕಾದಂತಹ ಸರ್ವೇಶ್ವರ ಸ್ವಾಮಿ, ತನ್ನನ್ನು ಪ್ರೀತಿಸುವವರನ್ನು ಕಾಯುವಂತಹ ಸರ್ವೇಶ್ವರ ಸ್ವಾಮಿ ನಿನ್ನನ್ನು ಕಾಯದೇ ಇರುವರೆ ಚಿಂತಿಸು ನನ್ನ ಸಹೋದರ, ಸಹೋದರಿ, ಚಿಂತಿಸು. ದುರ್ಮಾರ್ಗಿಗಳಾಗಿರುವಂತಹ ಪ್ರತಿಯೊಬ್ಬರನ್ನ ಆತನು ನಾಶ ಮಾಡುವನು, ನಸುಕುವನು ದುರ್ಮಾರ್ಗಿಗಳ ಕೇಶ ಕಿರೀಟವನ್ನು ಎಂಬುದಾಗಿ. ನಿನಗೆ ಕಿರೀಟವನ್ನು ತೊಡಿಸುವನು, ನಿನ್ನನ್ನು ನಾಶ ಮಾಡುವವನ ಕಿರೀಟವನ್ನ ನಾಶ ಮಾಡುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ನನ್ನ ಸಹೋದರ, ಸಹೋದರಿ, ಚಿಂತಿಸು, ಚಿಂತಿಸು. ಈ ಚಿಂತನೆ ನಿನ್ನ ಜೀವಿತದಲ್ಲಿ ನಿನ್ನ ವಿಶ್ವಾಸವನ್ನು ದೃಢಪಡಿಸುವಂತಹ ಚಿಂತನೆಯಾಗಿದೆ. ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಎಂಬುದನ್ನು ದೃಢಪಡಿಸುವಂತಹ ಚಿಂತನೆಯಾಗಿದೆ. ದೇವರು ನಿನ್ನೊಂದಿಗಿದ್ದಾರೆ ಎಂದು ಚಿಂತಿಸುವಂತಹ ಚಿಂತನೆಯಾಗಿದೆ. ದೇವರು ನಿನ್ನನ್ನು ಸದಾ ಕಾಪಾಡುತ್ತಾರೆ ಎಂಬುವಂತಹ ಚಿಂತನೆಯಾಗಿದೆ.
ಚಿಂತಿಸು ನನ್ನ ಮಗಳೇ, ಮಗನೇ, ಓ ನನ್ನ ದೇವರ ಮಗನೇ, ಮಗಳೇ, ಚಿಂತಿಸು, ಚಿಂತಿಸು. ನಿನ್ನ ದೇವರು ನಿನ್ನನ್ನು ಎಂದಿಗೂ ಕಂಗೆಡಲು ಬಿಡುವುದಿಲ್ಲ. ನಿನ್ನ ದೇವರು ಎಂದಿಗೂ ನಿನ್ನನ್ನು ಸೋತು ಹೋಗಲು ಬಿಡುವುದಿಲ್ಲ. ಇಂದು ನಿನಗೆ ಅವಮಾನವಿರಬಹುದು, ನಿನಗೆ ವೇದನೆ ಇರಬಹುದು, ಭಾರವಿರಬಹುದು, ನಿರಾಕರಣೆ ಇರಬಹುದು, ತಿರಸ್ಕಾರಕ್ಕೆ ಒಳಗಾಗಿರಬಹುದು. ನಿನ್ನ ಶತ್ರುಗಳನ್ನು ನಿನ್ನನ್ನು ಹೇಗೆ ನಾಶ ಮಾಡಬೇಕೆಂದು ಹಗಲಿರುಳು ನೀನು ಚಿಂತನೆ ಮಾಡುತ್ತಾ ಇರಬಹುದು. ನೀನು ಚಿಂತಿಸಬೇಡ, ಏಕೆಂದರೆ ದೇವರು ನಿನ್ನೊಡನೆ ಇದ್ದಾರೆ. ದೇವರು ನಿನ್ನನ್ನು ಕಾಯುತ್ತಿದ್ದಾರೆ. ದೇವರು ನಿನ್ನನ್ನು ಕಾಯುತ್ತಾ ಇದ್ದಾರೆ. ತನ್ನ ಕರಗಳಲ್ಲಿ ಇರಿಸಿಕೊಂಡು ನಿನ್ನನ್ನು ಕಾಯುತ್ತಾ ಇದ್ದಾರೆ. ನಿನ್ನ ಒಂದೊಂದು ದಿನದ ಹಾಸಿಗೆಯಲ್ಲಿ ಸುರಿಯುವ ಒಂದೊಂದು ಕಂಬನಿಯೂ ಸಹ ಆತನು ತನ್ನ ಬುದ್ಧನಿಯಲ್ಲಿ ಸೇರಿಸಿಕೊಂಡಿದ್ದಾನೆ. ಕೀರ್ತನೆಗಾರನ 68ನೇ ಅಧ್ಯಾಯದ 21ನೇ ವಚನವನ್ನು ನೋಡುವಾಗ, ಸಂಹರಿಸುವನಾತ ಶತ್ರುಗಳ ಶಿರಸ್ಸನ್ನು, ನಸುಕುವನು ದುರ್ಮಾರ್ಗಿಗಳ ಕೇಶ ಕಿರೀಟವನ್ನು. ನಿನ್ನ ಶತ್ರು ಒಳ್ಳೆಯವನೆಂದು ಎಣಿಸಿಕೊಳ್ಳಲವನು ಏನೇ ಒಳ್ಳೆಯವನೆಂದು ಎಣಿಸಿಕೊಂಡು ಕಿರೀಟವನ್ನು ಧರಿಸಿಕೊಂಡಿರಬಹುದು. ನಿನ್ನ ಶತ್ರು ಔದಾರ್ಯದಿಂದ ಜೀವಿಸುತ್ತಿರಬಹುದು, ಎಲ್ಲ ಕೆಡುಕನ್ನು ಮಾಡಿ ಒಳ್ಳೆಯವನಂತೆ ನಟಿಸುತ್ತಿರಬಹುದು. ಚಿಂತಿಸಬೇಡ, ನಿನ್ನ ದೇವರು ದುರ್ಮಾರ್ಗಿಯಾಗಿರುವಂತಹ ಪ್ರತಿಯೊಬ್ಬರ ಕೇಶ ಕಿರೀಟವನ್ನ ನಸುಕಿ ಬಿಡುವನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ. ನೀನು ವಿಶ್ವಸಿಸಿದ್ದಾದರೆ ನಿನ್ನ ಜೀವಿತದಲ್ಲಿ ಹಿಂದೆ ಅದ್ಭುತವನ್ನು ಕಾಣುವೆ. ಕೀರ್ತನೆ 68ನೇ ಅಧ್ಯಾಯ 21ನೇ ವಚನ, ಸಂಹರಿಸುವನಾತನು ಶತ್ರುಗಳಿಗಾದ ಶಿರಸ್ಸನ್ನು. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಸಂಹರಿಸುವನಾತನು ಶತ್ರುಗಳಿಗಾದಂತಹ ಶಿರಸ್ಸನ್ನು. ಹೌದು, ಏಕೆಂದರೆ ಅವನು ನಿನ್ನನ್ನು ಪ್ರೀತಿಸುವಂತಹ ದೇವರಾಗಿದ್ದಾನೆ. ಅವನು ನಿನ್ನನ್ನು ಪ್ರೀತಿಸುವಂತಹ ದೇವರಾಗಿದ್ದಾರೆ. ನಿನ್ನ ಔದಾರ್ಯವನ್ನ ಅವನು ಆಶೀರ್ವದಿಸುವರಾಗಿದ್ದಾನೆ. ಸಂಹರಿಸುವನಾತನು ಶತ್ರುಗಳ ಶಿರಸ್ಸನ್ನು, ನಸುಕುವನು ದುರ್ಮಾರ್ಗಿಗಳ ಕೇಶ ಕಿರೀಟವನ್ನು. ಪ್ರಭುವಿನ ವಾಕ್ಯ. ಕೀರ್ತನೆಗಳು 68ನೇ ಅಧ್ಯಾಯ ವಾಕ್ಯ 21. ಸಂಹರಿಸುವನಾತ ಶತ್ರುಗಳ ಶಿರಸ್ಸನ್ನು, ನಸುಕುವನು ದುರ್ಮಾರ್ಗಿಗಳ ಕೇಶ ಕಿರೀಟವನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸಂಹರಿಸುವನಾತನು ಶತ್ರುಗಳ ಶಿರಸ್ಸನ್ನು, ನಸುಕುವನು ದುರ್ಮಾರ್ಗಿಗಳ ಕೇಶ ಕಿರೀಟವನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆಗಳ 21ನೇ ವಾಕ್ಯ. ಸಂಹರಿಸುವನಾತನು ಶತ್ರುಗಳ ಶಿರಸ್ಸನ್ನು, ನಸುಕುವವನು ದುರ್ಮಾರ್ಗಿಗಳ ಕೇಶ ಕಿರೀಟವನ್ನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆಗಳ 68ನೇ ಅಧ್ಯಾಯ 21ನೇ ವಾಕ್ಯ. ಸಂಹರಿಸುವನಾತನು ಶತ್ರುಗಳ ಶಿರಸ್ಸನ್ನು, ನಸುಕುವವನು ದುರ್ಮಾರ್ಗಿಗಳ ಕೇಶ ಕಿರೀಟವನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ 68ನೇ ಅಧ್ಯಾಯ 21ನೇ ವಾಕ್ಯ. ಸಂಹರಿಸುವನಾತನು ಶತ್ರುಗಳ ಶಿರಸ್ಸನ್ನು, ನಸುಕುವನು ದುರ್ಮಾರ್ಗಿಗಳ ಕೇಶ ಕಿರೀಟವನ್ನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. 21ನೇ ವಾಕ್ಯ. ಸಂಹರಿಸುವಾತನು ಶತ್ರುಗಳ ಶಿರಸ್ಸನ್ನು, ನಸುಕುವನು ದುರ್ಮಾರ್ಗಿಗಳ ಕೇಶ ಕಿರೀಟವನ್ನು. ಪ್ರಭುವಿನ ವಾಕ್ಯವಿದು. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ಬಾಯಿಗಳನ್ನು ತೆರೆದು ನಿನ್ನನ್ನು ಆರಾಧಿಸಿ ಸ್ತುತಿಸಿ ಪ್ರಾರ್ಥಿಸುತ್ತಿರುವ ನಿನ್ನ ಮಕ್ಕಳೆಲ್ಲರ ಮೇಲೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ರಾಜ. ಈ ಮಕ್ಕಳಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರ ಪ್ರತಿಯೊಬ್ಬರು ಸಂಹರಿಸಲ್ಪಡಲಿ ರಾಜ. ಅವರು ಪರಿವರ್ತನೆ ಹೊಂದಲಿ ರಾಜ. ಓ ಜೀವದಾತರಾಗಿರೋ ನನ್ನ ಸರ್ವೇಶ್ವರ ಸ್ವಾಮಿ, ಈ ದಿನದಲ್ಲಿ ನಿನ್ನ ಮಕ್ಕಳಾಗಿರೋ ನಾವೆಲ್ಲರೂ ಮಾಡುವ ಎಲ್ಲ ಕಾರ್ಯಗಳನ್ನ, ಕೆಲಸಗಳನ್ನ ಸಫಲಗೊಳಿಸರಿ. ಪ್ರಯಾಣಗಳನ್ನ ಆಶೀರ್ವದಿಸರಿ. ನಮ್ಮ ಮಡದಿ ಮಕ್ಕಳನ್ನ, ಎತ್ತವರನ್ನ, ಒಡಹುಟ್ಟಿದವರನ್ನ ಆಶೀರ್ವದಿಸರಿ. ನಮ್ಮ ಚಿಂತಾಭಾರಗಳನ್ನ ಸ್ವಾಮಿ ನೀವು ಎಗಲೇರಿಸಿಕೊಳ್ಳರಿ ಸ್ವಾಮಿ. ಯೇಸುವೇ, ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳುತ್ತಿರುವಂತಹ ಸ್ವಾಮಿ, ಈ ಚಿಂತನೆಯಲ್ಲಿ ಒಳಗಾಗುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ.
ಇವರ ದುಃಖಗಳು ನೀಗಿ ಹೋಗಲಿ, ಇವರ ಸಾಲಗಳು ನೀಗಿ ಹೋಗಲಿ, ಇವರ ಸಮಸ್ಯೆಗಳು ನೀಗಿ ಹೋಗಲಿ, ಇವರ ದಾರಿದ್ರ್ಯಗಳು ನೀಗಿ ಹೋಗಲಿ, ಇವರ ಕುಟುಂಬದ ಅನಾರೋಗ್ಯಗಳು ನೀಗಿ ಹೋಗಲಿ, ಇವರಿಗೆ ಮನಃಶಾಂತಿಯಾಗಲಿ, ಸಮಾಧಾನವಾಗಲಿ, ಸಂತೋಷವಾಗಲಿ, ಅಭಿವೃದ್ಧಿಯಾಗಲಿ. ರಾಜ ಯೇಸುವೆ, ಇವರ ಪತ್ನಿಯಿಂದ ಆಗುತ್ತಿರುವಂತಹ, ಮಕ್ಕಳಿಂದ ಆಗುತ್ತಿರುವಂತಹ ಗಾಯಗಳು ಉಪಶಮನವಾಗಲಿ. ಯೇಸುವೆ, ಇವರ ಜೀವಿತದ ಏಕಾಂಗಿತನದ ಬದುಕಿನಲ್ಲಿ ಅಭಿಷೇಕವನ್ನು ಕೊಡಿರಿ ರಾಜ. ಕಂಗಾಲಾಗಿ ಹೋಗಿರುವ ಇವರ ಜೀವನವು ಆಶೀರ್ವಾದಕರವಾಗುವಂತೆ ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ. ಆಮೆನ್. 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 ಆಮೆನ್.